ಮತ್ತೆ ರಿಪೀಟ್ ಆಗ್ಬೋದು. ಮತ್ತೆ ಇದು ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ ನ ಇವ್ರು ಮೀರಿಸ್ಬೋದು ಅಂತ ಅನ್ಸುತ್ತೆ ನನಗೆ. ಲೀಡ್ ಬಂದ್ರೆ ಒಳ್ಳೆ ಲೀಡ್ ಬರ್ತದೆ, ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ, ಗೆಲ್ಲಕ್ಕೆ ತೊಂದರೆ ಇಲ್ಲ. ಮತ್ತು ಎಲ್ಲರೂ ಇದು ಏನಾಗಿದೆ ಅಂದ್ರೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅದಾರ, ಎಲ್ಲರೂ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ. ನಮ್ ಲೀಡರ್ಸ್ಗಳು ಆದಂತ ಇವೇನ್ ಸಣ್ಣ ಪುಟ್ಟ ವಿಚಾರಗಳು ಇವನ್ ದೊಡ್ಡದಾಗಿ ಬೆಳೆಸೋದು ಬೇಕಾಗಿತ್ತಲ್ಲ, ಅದರ ಮೀಡಿಯಾದವರು ಸೇರ್ಕೊಂಡ್ರಿ. ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಇದಾಗ್ತಾ ಇತ್ತು ಅಷ್ಟೇ. ಬಿಟ್ರೆ ನೋಡೋಣ 4ನೇ ತಾರೀಕು ತನಕ ಕಾವು ಹೆಂಗಿರ್ತೈತಿ ಈಗ. ಬಟ್ ಎಲ್ಲ ಜನತೆ ಒಳ್ಳೆ ಒಂದು ಅಭಿಪ್ರಾಯ ಇದೆ, ಒಳ್ಳೆ ಕೆಲಸ ಕಾರ್ಯಗಳಾಗಿದ್ದಾವು, ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ನಮ್ಮ ಶಾಸಕರು ನಾವಾಗ್ಲಿ ಅವರಾಗ್ಲಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ತೀನಿ ಅಂತ ಸಂಪೂರ್ಣವಾದ ವಿಶ್ವಾಸ. ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅವರು ಮತ್ತೆ ಏನ್ ಮಾಡಿರ್ತಾರೆ, ಜಮಾಲ್ ಅವರಿಂದ ಅದೇ ಪ್ರಮಾಣ ಅದೇ ತರ ಮಾಡ್ಯಾರ. ಇಲ್ಲ ಸಲೀಂ ಅಹಮದ್ ಅವರೆಲ್ಲ ಇಲ್ಲಿ ಹೈಕಮಾಂಡ್ ನವರು ಸಲೀಂ ಅಹಮದ್ ಇವ್ರನ್ನ ಹಾಕಿದ್ರು. ಇಲ್ಲಿ ಅವರು ಕಾರ್ಯಕರ್ತರ ಕೆಲಸ ಮಾಡಿದ್ರು, ಒಳ್ಳೆ ರೀತಿಯಿಂದ ಅವ್ರವ್ರ ವಾರ್ಡ್ನಲ್ಲಿ ಜವಾಬ್ದಾರಿಯಾಗಿ ಎಲ್ಲ ಬಹಳ ಜನ ಇದ್ರು. ನಮ್ಮ ಮೈಸೂರು ತನ್ವೀರ್ ಸೇಠು, ಮತ್ತೆ ನಮ್ಮ ಯಾಸಿರ್ ಪಠಾಣು, ಬಲ್ಕೇಶ್ ಬಾನು ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದು ಅವ್ರವ್ರ ಪರಿಚಯಸ್ಥರು ಅವ್ರವ್ರಿಗೆಲ್ಲರಿಗೂ ಕುತ್ಕೊಂಡು ಕ್ಯಾನ್ವಾಸ್ ಮಾಡಿ